ಪಾರ್ವತಿ, ಇಷ್ಟೇನಾ ಇನ್ನ ಏನಾದರೂ ಇದೆಯಾ? ನೋಡು, ಏನಾದರೂ ಮರ್ತಿದ್ದೀವಾ ಅಂತ. ಇಲ್ಲ ರೀ, ಆಲ್ಮೋಸ್ಟ್ ಎಲ್ಲ ಆಗಿದೆ ಅಂತ ಅನಿಸ್ತಾ ಇದೆ. ನೋಡೋಣ, ಅತ್ತೆ ಎದ್ಮೇಲೆ ಏನಾದರೂ ಇನ್ನೂ ನಾವೇನಾದರೂ ಬಿಟ್ಟಿದ್ರೆ ಅವ್ರು ಹೇಳ್ತಾರಲ್ಲ ಆಗ ಮಾಡಿದ್ರಾಯ್ತು. ಬಾ 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 ಬಾ, ಎಷ್ಟು ಚಂದ ಮಾಡಿದ್ದೀರಾ ಇಬ್ಬರು. ಎಷ್ಟು ಗಂಟೆಗೆ ಎದ್ದಿದ್ದೀರಾ? ಅಯ್ಯೋ ಪಾಪ, ನಿದ್ದೆ ಮಾಡಿದ್ರೋ ಇಲ್ಲ ನೀವು? ಇನ್ನೂ 6 ಗಂಟೆ ಕೂಡ ಆಗಿಲ್ಲ, ಆಗಲೇ ಎದ್ದು ಇಷ್ಟೆಲ್ಲ ರೆಡಿ ಮಾಡಿಬಿಟ್ಟಿದ್ದೀರಲ್ಲ. ಇನ್ನೂ ಸ್ವಲ್ಪತ್ತು ಮಲ್ಕೋಬೇಕಿತ್ತಿಲ್ಲಮ್ಮ. ಬೇಕಾದರೆ ಬೆಳಗ್ಗೆ ಎಲ್ಲರೂ ಎದ್ದು ಆಳಿಗೊಂದು ಕೈ ಹಾಕಿ ಎಲ್ಲರ ಅರೇಂಜ್ಮೆಂಟ್ ಎಲ್ಲ ಮಾಡಿದರೆ ಮುಗ್ದೋಗಿರೋದು. ಪರವಾಗಿಲ್ಲಮ್ಮ, ನಿದ್ದೆ ಏನೋ ದಿನ ಮಾಡೋದೇ ಇಲ್ಲ, ಇದ್ದಿದ್ದೆ. ಇವತ್ತು ವ್ರತ ಇಟ್ಕೊಂಡು ಹಂಗೆ ಸುಮ್ಮನೆ ಮಲ್ಕೊಂಡ್ರೆ ಹೆಂಗೆ ಹೇಳಿ? ಅದಕ್ಕೆ ಬೇಗ ಎದ್ದು ಸ್ನಾನ ಮಾಡಿ ಎಲ್ಲ ಇದೆಲ್ಲ ಇದು ತಂದಿರೋ ಮಂಟಪ ಅದೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇದೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ವಿ ಇಬ್ಬರು ಸೇರಿ. ಹಾಂ, ಎಲ್ಲ ರೆಡಿ ಮಾಡಿದ್ದೀರಲ್ಲ, ಒಳ್ಳೆಯದಾಯಿತು. ಅವರು ಸ್ವಾಮಿಗಳೆಲ್ಲ ಗುರುಜಿ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಹೇಳಿದ್ದೀನಿ 3 ಜೋಡಿ ಕೂಡ್ತೀವಿ ವ್ರತದ ಮೇಲೆ ಅಂತ. ಎಲ್ಲ ರೆಡಿಯಾಗಿಬಿಡ್ರಮ್ಮ ಬೇಗ ಎಲ್ಲರೂ. ಏನ್ರಿ 3 ಜೋಡಿನಾ? 3 ಜೋಡಿ ಎಲ್ಲಿದ್ದಾವೆ? ನಾನು ನೀವು 1 ಜೋಡಿನಾ? ಮತ್ತು ನವೀನು ಮತ್ತು ಪ್ರಿಯಾಂಕಾ 1 ಜೋಡಿ ಆದರು 2 ಜೋಡಿ ಆಗುತ್ತಲ್ಲ. ಹಾಂ, ಪಾರ್ವತಿ ಆನಂದ್ ಕೂಡ ಕೂಡ್ತಾರೆ, ಅವ್ರನ್ನೂ ವ್ರತಕ್ಕೆ ಕೂಡ್ಸೋಣ ಅಂತ ಮಾಡಿದ್ದೀನಿ. ಏನು, ಆನಂದಣ್ಣ ಮತ್ತು ಪಾರ್ವತಿ ಅದಕ್ಕೆ ರಥಕ್ಕೆ ಕೊಡ್ತಾರಾ? ಅವ್ರು ಹೆಂಗೆ ಕೊಡೋಕ್ಕಾಗುತ್ತೆ? ಯಾಕಮ್ಮ, ಯಾಕೆ ಕೊಡ್ಬಾರ್ದು? ಅಂದರೆ ನಮ್ಮ ಅತ್ತಿಗೆಗೆ ಯಾರು ಇಲ್ಲ, ಅವ್ರೇನಾದರೂ ಪೂಜೆ ಕೂತ್ಕೊಂಡ್ರೆ ಮತ್ತು ತನಗೆ ಅರಿಶಿನ ಕುಂಕುಮ ಮತ್ತು ಬಟ್ಟೆ ಕೊಡೋರು ಯಾರು? ಅವ್ರಿಗೆ ಯಾರು ಇಲ್ವಲ್ಲ, ಅದಕ್ಕೆ ಹೇಳಿದೆ ಅವ್ರು ಹೆಂಗೆ ಕೊಡ್ತಾರೆ ಅಂತ. ಅಲ್ಲ, ನಿನಗೇನು ಬಾಯಿಗೆ ಲಂಗು ಲಗಾಮ ಏನು ಇದ್ದಂಗಿಲ್ಲಲ್ಲ? ಸ್ವಲ್ಪ ಸುಮ್ಮನೆ ಇರೋಕ್ಕಾಗಲ್ವಾ? ಏನು ಬಾಯಿಗೆ ಬಂದಿದ್ದು ಮಾತಾಡ್ತಿದ್ಯಾ? ನಾನೇನು ಮಾಡಿದ್ದೀನತ್ತೆ? ನೋಡ್ತಾ ಇದ್ದೀನಿ, ಬಂದಾಗಿಂದ ಏನಾದರೂ ಒಂದು ನಮ್ಮನ್ನ ಅಂತಾನೆ ಇದ್ದೀರಾ. ನಾವೇನು ಮಾಡಿದ್ದೀವಿ? ಬಾಯಿ ಮುಚ್ಚಮ್ಮ ಸಾಕು. ನಾನು ನೋಡ್ತಾ ಇದ್ದೀನಿ ಬಂದಾಗಿಂದ ಒಂದು ಕೆಲಸ ಮಾಡಿದ್ದು ನೋಡಿಲ್ಲ ನೀನು. ಆ ಹುಡುಗಿ ಒಂದೇ ಅವಾಗಿಂದ ಕಷ್ಟಪಡ್ತಾ ಇತ್ತದು ನಿನ್ನೆಲಿಂದ. ಮತ್ತು ಇವತ್ತು ಅದು ನಿದ್ದೆ ಮಾಡತ್ತೋ ಇಲ್ಲ ಹುಡುಗಿ. ಬೆಳಗ್ಗೆನೆ 3 ಗಂಟೆಗೆ ಹಂಗೆ ಎದ್ದಿದ್ದಂಗೆ ಇದ್ದಾಳೆ. ಎದ್ದು ಸ್ನಾನ ಮಾಡಿ ಇದೆಲ್ಲ ಗಂಡ ಹೆಂಡತಿ ಇಬ್ಬರು ಸೇರಿ ಇಷ್ಟೆಲ್ಲ ರೆಡಿ ಮಾಡಿದ್ದಾರೆ. ನೀನು ನೋಡಿದ್ರೆ ಮಲ್ಕೊಂಡು ಈಗ ಆರಾಮಾಗಿ ಮಹಾರಾಣಿ ಥರ ಎದ್ದು ಬಂದಿದ್ಯಾ. ಎದ್ಮೇಲೆನಾದರೂ ಏನಾದರೂ ಒಂದು ಕೆಲಸ ಮಾಡಿದ್ಯಾ? ಅದೆಲ್ಲ ಬಿಟ್ಟು ಆ ಹುಡುಗಿ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿರೋ ಹುಡುಗಿಗೆ ಬಂದ ಮಾತಂತೀಯಲ್ಲ, ಯಾರೂ ಇಲ್ಲ ನಿಂಗೆ ಅಂತ. ಆ ಹುಡುಗಿಗೆ ನೋವಾಗಲ್ವಾ? ಆ ಹುಡುಗಿನ ಆ ಥರ ಕಣ್ಣೀರು ಹಾಕ್ಸ್ತಾ ಇದೆಯಲ್ಲ, ನಿಂಗೆ ಸ್ವಲ್ಪನೂ ತಿಳಿಯಲ್ವಾ? ಮತ್ತೆ ಅಯ್ಯೋ, ಇದರಲ್ಲಿ ನಾನೇನು ಅನ್ಬಾರ್ದೇನು ಅಂದಿಲ್ಲಲ್ಲ. ನಮ್ಮ ಅತ್ತಿಗೆಗೆ ಯಾರೂ ಇಲ್ಲ, ಅದಕ್ಕೆ ಆಕೆಗೆ ಯಾರೂ ಇಲ್ಲ ಅಂತಲೇ ಹೇಳಿದೆ. ಇದರಲ್ಲಿ ನಾನೇನು ತಪ್ಪು ಮಾತಾಡಿಲ್ಲಲ್ಲ. ಏನೇ ಇವ್ರು ನಿನ್ನೆಯಿಂದ ಭಾರಿ ಜಾಸ್ತಿ ಆಯ್ತಪ್ಪ. ಏನು ನಮ್ಮನ್ನೇನಾದರೂ ಒಂದು ಅನ್ನಕ್ಕೆ ಕುಂತಿರ್ತಾರೇನೋ ಅನ್ನೋ ಕಾಯ್ತಾ ಇರ್ತಾರೆ, ಬಕ ಪಕ್ಷಿ ಥರ. ಹೌದು ಅತ್ತೆ, ನಮ್ಮ ಅಕ್ಕ ಹೇಳಿದ್ರಲ್ಲಿ ಏನು ತಪ್ಪಿದೆ? ನಮ್ಮ ಅತ್ತಿಗೆಗೆ ಯಾರೂ ಇಲ್ಲ ಅಂತಲೇ ಹೇಳಿದ್ದೀವಿ. ಮತ್ತು ರಥದ ಮೇಲೆ ಕುಂತ ಮೇಲೆ ತನಗೆ ಅರಿಶಿನ ಕುಂಕುಮ ಮತ್ತು ಬಟ್ಟೆ ಕೊಡೋಕ್ಕೆ ಯಾರು ಕೊಡಬೇಕು? ಅದಕ್ಕೆ ಮುಂಚೆನೇ ಹೇಳಿದಾಳೆ ನಮ್ಮಕ್ಕ, ಅದರಲ್ಲಿ ಏನು ತಪ್ಪಿದೆ? ಯಾರೂ ಇಲ್ಲದೆ ಇರೋದು ದೊಡ್ಡ ಸಮಸ್ಯೆ ಏನಲ್ಲ. ಒಳ್ಳೆ ಮನಸ್ಸು ಒಳ್ಳೆ ಬುದ್ಧಿ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ. ಆ ಒಳ್ಳೆ ಮನಸ್ಸು ನಿಮ್ಮ ಮೂವರೆಗೂ ಇಲ್ಲ ಅಂತ ಚೆನ್ನಾಗಿ ಅರ್ಥ ಆಗ್ತಾ ಇದೆ ನನಗೆ. ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಏನು ನವೀನ್, ರಾತ್ರಿಯಿಂದ ನೋಡ್ತಾ ಇದ್ದೀನಿ, ನಿಮ್ಮ ಅತ್ತೆ ಏನು ನಮ್ಮಮ್ಮನ ಬಾಯಿಗೆ ಬಂದಾಗ ಏನೇನೋ ಅಂತಿದ್ದಾರೆ, ನೀನು ಮಾತ್ರ ಸೈಲೆಂಟ್ ಆಗಿದೆಯಾ, ಏನು ಹೇಳ್ತಾ ಇಲ್ಲ? ನೀವು ಕೂಡ ಅದಕ್ಕೇನ ತುಂಬ ಸರಿ ಏನೇನೋ ಅಂದು ಅವ್ರನ್ನ ಅಳಿಸಿದ್ದೀರಾ, ಅವ್ರಿಗೆ ನೋವು ಮಾಡಿದ್ದೀರಾ. ನಾನು ಆಗಲೂ ಬಾಯಿ ಮುಚ್ಕೊಂಡೇ ಇರ್ತಿದ್ದೆ ತಾನೇ? ಈಗಲೂ ನಾನು ಬಾಯಿ ಮುಚ್ಕೊಂಡೇ ಇದ್ದೀನಿ, ನಾನು ಏನೂ ಮಾತಾಡೋಕೆ ಹೋಗಲ್ಲ. ಆವಾಗ ಹೆಂಗೆ ಸುಮ್ಮನೆ ನೋಡ್ಕೊತಾ ಇರ್ತಿದ್ನೋ, ಈಗಲೂ ಅಷ್ಟೇ ಸುಮ್ಮನೆ ನೋಡ್ಕೊತಾನೆ ಇರ್ತೀನಿ. ಇಲ್ಲಿ ನೋಡಮ್ಮ ರಾಧಿಕಾ, ನಾನೇ ನಿಮ್ಮನ್ನ ಸುಮ್ಮನೆ ಭಯಕ್ಕೆ ನನಗೇನು ಹುಚ್ಚಿಡ್ದಿಲ್ಲ. ನಿಮ್ಮದು ತಪ್ಪು ಕಾಣಿಸ್ದಾಗ ತಪ್ಪು ಅಂತ ಹೇಳ್ತಾ ಇದ್ದೀನಿ. ನೀನು ಈ ಮನೆ ಮಗಳಲ್ವಾ? ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಈಗ ವ್ರತಕ್ಕೆ ಕೊಡ್ತೀನಿ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ಅವ್ರೇ ಕೊಡ್ತಾರೆ, ಅವ್ರು ಕೊಡೋಂಗಿಲ್ಲ, ಅವ್ರಿಗೆ ಯಾರೂ ಇಲ್ಲ ಅಂತ ಅಂತಿದ್ಯಾ? ನಿಜವಾಗ್ಲೂ ನಿಮ್ಮ ಅತ್ತಿಗೆಗೆ ಯಾರೂ ಇಲ್ಲ ಅನ್ನೋದಾದರೆ ನೀನು ನಾದಿನಿಯಾಗಿ ಏನು ಹೇಳ್ಬೇಕು ಗೊತ್ತಾ ನಿಮ್ಮ ಅತ್ತಿಗೆಗೆ? ಏನು ಹೇಳಬೇಕು? ಅದಕ್ಕೆ ನೀವೇನು ತಲೆ ಕೆಡಿಸ್ಕೋಬೇಡಿ, ನಿಮ್ಗೆ ಯಾರೂ ಇಲ್ಲ ಅಂತ. ನಾನು ಈ ಮನೆ ಮಗಳಾಗಿ, ನಾನು ನಿಮ್ಮ ನಾದಿನಿಯಾಗಿ ನಿಮಗೆ ಅರಿಶಿನ ಕುಂಕುಮ ಬಟ್ಟೆ ನಾನು ಕೊಡ್ತೀನಿ ಅಂತ ಹೇಳಬೇಕು. ಆ ಥರ ಸಪೋರ್ಟಿವ್ ಆಗಿರಬೇಕು, ಹಂಗೆ ಮಾತಾಡಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಹೇಳಿಸ್ತಾ ಇದೆಯಲ್ಲ. ಅಣ್ಣ, ನೀವೇನು ತಪ್ಪು ತಿಳ್ಕೊಬೇಡ್ರಿ. ನಾನು ನೋಡ್ತಾ ಇದ್ದೀನಲ್ಲ ನಿನ್ನೆ ಬಂದಾಗಿಂದ, ಹುಡ್ಗಿನ ಏನಾದರೂ ಒಂದು ಅಂತಾನೆ ಇದ್ದಾರೆ. ಹುಡ್ಗಿ ಕೈಲೇ ಎಲ್ಲ ಕೆಲಸ ಮಾಡಿಸ್ತಾ ಇದ್ರಲ್ಲ, ಅದಕ್ಕೆ ನಂಗೆ ಸುಮ್ಮನೆ ಇರೋಕ್ಕಾಗಲಿಲ್ಲ. ಹುಡ್ಗಿಗೆ ಬೇರೆ ಆ ಥರ ಅವಮಾನ ಮಾಡಿದರೆ ಹೆಂಗಿರುತ್ತೆ ಹೇಳ್ರಿ? ನಿಂಗೆ ಯಾರೂ ಇಲ್ಲ ಆ ಥರ ಮಂದಿ ಎಲ್ಲರಿದ್ದಾಗ ಹಂಗೆಲ್ಲ ಅಂದು ಅವಮಾನ ಮಾಡಿದ್ರೆ ಯಾರಿಗೆ ಆಗಲಿ ನೋವಾಗಲ್ವಾ? ಆ ಹುಡ್ಗಿಗೆ ಒಂದು ಮನಸ್ಸನ್ನೋದು ಇರುತ್ತಲ್ಲ. ಮನೆಗೆ ಸೊಸೆಯಾಗಿ ಬಂದಿರೋ ಹುಡುಗಿ ಖುಷಿಯಾಗಿ ಸಂತೋಷವಾಗಿ ಮನೆ ತುಂಬ ಓಡಾಡ್ಕೊಂಡಿದ್ರೇ ಆ ಮನೆಗೆ ಒಳ್ಳೇದಾಗೋದು. ಅದು ಬಿಟ್ಬಿಟ್ಟು ಆ ಹುಡುಗಿನ ಅಳಿಸೋದು, ನಾನಾ ಮಾತುಗಳು ಅಂದು ಹುಡುಗಿಗೆ ದುಃಖ ಪಡಿಸೋದು, ನೋವು ಕೊಡೋದು, ಹಾಗೆಲ್ಲ ಮಾಡಿದ್ರೆ ಆ ಹುಡುಗಿನೂ ಖುಷಿಯಾಗಿರಲ್ಲ. ಆ ಹುಡುಗಿ ಕಣ್ಣೀರು ಹಾಕಿದ್ರೆ ಈ ಮನೆಗೂ ಒಳ್ಳೇದಾಗಲ್ಲ, ಈ ಮನೆಗೂ ಒಳ್ಳೇದಾಗಲ್ಲ. ನಾನೇನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸ್ಬಿಡಿ ನನ್ನ. ಈಗ ಸಮಾಧಾನ ನಿಮಗೆ? ಆ ಅಮ್ಮ ಬಂದಾಗಿಂದ ನೋಡ್ತಾ ಇದ್ದಾಳೆ, ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ಈ ಮನೇಲಿ ಯಾರ್ಯಾರು ಹೆಂಗಿದ್ದಾರೆ ಅಂತ ನೋಡೋಕ್ಕೋಸ್ಕರನೇ ಅವ್ರು ಇಲ್ಲಿಗೆ ಬಂದಿರೋದು. ಅಷ್ಟೂ ಜ್ಞಾನ ಬೇಡವಾ ನಿಮಗೆ? ಸ್ವಲ್ಪ ಜಾಗ್ರತೆಯಿಂದ ನಡ್ಕೋಬೇಕು, ಯೋಚನೆ ಮಾಡಿ ಹಿಂದೆ ಮುಂದೆ ನೋಡಿ ಮಾತಾಡಬೇಕು ಅನ್ನೋದು ಏನು ಸ್ವಲ್ಪನೂ ಜ್ಞಾನ ಇಲ್ಲ ನಿಮಗೆ? ದಿನ ಹಂಗೆ ಇರ್ತೀರಾ, ಮನೆಗೆ ಯಾರನ್ನ ಬಂದಾಗ್ಸನೆ ಹೆಂಗಿರಬೇಕು, ಹೆಂಗೆ ಮಾತಾಡಬೇಕು ಏನು ಗೊತ್ತಿಲ್ಲ ನಿಮಗೆ? ಕತ್ತೆ ಥರ ಬೆಳೆದಿದ್ದೀರಲ್ಲ. ಅಪ್ಪ, ನೀವು ಹಂಗೆ ಮಾತಾಡ್ತಾ ಇದ್ದೀರಲ್ಲ, ನಾನು ಏನು ಅನ್ಬಾರ್ದು ಅಂದಿದ್ದೀನಿ? ಅದಕ್ಕೆ ಯಾರೂ ಇಲ್ಲ ಅಂತ ಹೇಳಿದ್ದೀನಿ. ಇದನ್ನೇ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ದೊಡ್ಡ ಡ್ರಾಮಾ ಮಾಡ್ತಾ ಇದ್ದಾರೆ ಅವರು.
ಅವ್ರ ಮಾತು ಕಟ್ಕೊಂಡು ನೀನು ಕೂಡ ಹಂಗೆ ಅಂತಿದ್ಯಲ್ಲಪ್ಪ. ಅಲ್ಲ, ಇವತ್ತು ರಥ ಇಟ್ಕೊಂಡು ಎದಕ್ಕೆ ಹಿಂಗೆ ಜಗಳಕ್ಕೆ ನಿಂತೀರಿ ಎಲ್ಲರೂ? ಆಕೆ ಏನು ಅನ್ಬಾರ್ದೇನು ಅಂದಿಲ್ಲ. ಹೋಗ್ಲಿ ಬಿಡ್ರಿ, ಅದಕ್ಕೆ ಏನು ಹಿಡ್ಕೊತ್ ಕುಂತೀರ ಅವಾಗಿಂದ? ನೀವು ಗ್ರೇಟ್ ಅತ್ತೆ, ನಿಜವಾಗ್ಲೂ ನೀವು ತುಂಬ ಒಳ್ಳೆಯವರು. ಇದೇನು ನನ್ನ ಸಣ್ಣ ಸೊಸೆ ನನ್ನ ಹೊಗಳ್ತಾ ಇದ್ದಾಳೆ. ನನ್ನ ಸಣ್ಣ ಸೊಸೆಗೆ ಇಷ್ಟ ಆಗಿದ್ದಂಗಿದ್ದೀನಿ. ಏನಮ್ಮ ಪ್ರಿಯಾ, ನನ್ನಲ್ಲಿ ಅಂಥ ಒಳ್ಳೆತನ ಏನು ಕಾಣಿಸ್ತು ನಿಮಗೆ? ಅದೇ ಅತ್ತೆ, ನಿಮ್ಮ ಮಗಳು ಅಷ್ಟೆಲ್ಲ ತಪ್ಪಾಗಿ ಮಾತಾಡಿದ್ರು ಅದು ತಪ್ಪು, ಹಂಗೆಲ್ಲ ಮಾತಾಡಬಾರ್ದು, ಇನ್ನೊಬ್ರಿಗೆ ನೋವಾಗುತ್ತೆ, ಒಳ್ಳೆ ತಂದೆಯಿಂದ ಮಾತಾಡಬೇಕು ಅಂತ ಹೇಳ್ಕೊಡೋದು ಬಿಟ್ಟು ಅವಳು ಏನೇ ತಪ್ಪು ಮಾಡಿದ್ರು ಎಲ್ಲ ಅವಳ ಪರನೇ ವಹಿಸ್ಕೊಂಡು ಬರ್ತಾ ಇದ್ದೀರಲ್ಲ, ನಿಜವಾಗ್ಲೂ ನೀವು ಗ್ರೇಟ್. ನಿಮ್ಮ ಮಗಳ ಥರ ಏನಾದರೂ ನಾನು ಮಾತಾಡಿದರೆ ನಮ್ಮಮ್ಮ ಇಷ್ಟೊತ್ತಿಗೆ ನನ್ನ ಬಾಯಿಗಿನ ಹಲ್ಲೆಲ್ಲ ಉದುರಿಸಿ ಮುಲ್ಲು ಕೂಡ್ಸಿರ್ತಿದ್ರು. ಆದರೆ ನೀವು ಹಂಗಲ್ಲ, ನಿಮ್ಮ ಮಕ್ಕಳು ಏನೇ ತಪ್ಪು ಮಾಡಿದ್ರು, ಅವ್ರು ಏನೇ ಮಾಡಿದ್ರು ಅವ್ರ ಪರನೇ ಇರ್ತೀರಾ, ಅವ್ರ ಪರವಾಗೇ ಬರ್ತೀರಾ, ಅವ್ರ ಪರವಾಗಿ ವಾದಿಸ್ಕೊಂಡು ಬರ್ತೀರಾ. ನಿಜವಾಗ್ಲೂ ನಿಮ್ಮಂಥ ತಾಯಿ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು ಮಕ್ಕಳು. ನಮ್ಮಮ್ಮಗೆ ಇನ್ನೂ ಅರ್ಥ ಆಗಿಲ್ಲ. ಈ ಪ್ರಿಯಾ ತನ್ನ ಹೊಗಳಿದ್ದಾಳೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಹೊಗಳಿದ್ಯಾವುದು ಒಂದು ಅರ್ಥ ಆಗಲ್ಲ ನಮ್ಮಮ್ಮಗೆ. ಪ್ರಿಯಾ, ನೀನು ಹೋಗಿ ಬೇಗ ರೆಡಿಯಾಗು. ಇನ್ನೇನು ಮತ್ತೆ ಸ್ವಾಮಿಗಳು ಬಂದುಬಿಡ್ತಾರೆ, ಎಲ್ಲ ರೊತ್ತು ಕೊಡ್ಬೇಕಲ್ಲ. ಹೋಗು, ಬೇಗ ಹೋಗಿ ರೆಡಿಯಾಗು. ಹಾಂ ಸರಿ ರೀ. ಇಲ್ಲಿ ನೋಡಿ ರಾಧಿಕಾ, ಅತ್ತಿಗೆಗೆ ಅಪ್ಪ ಅಮ್ಮ ಅಷ್ಟೇ ಇಲ್ಲದೆ ಇರ್ಬೋದು, ಆದರೆ ಅವ್ರಿಗೆ ಒಳ್ಳೆ ಗುಣ ಇದೆ. ಆದರೆ ನಿಂಗೆ ಆ ಒಳ್ಳೆ ಗುಣ ಇಲ್ಲ. ಎಲ್ಲರೂ ಇದ್ರೂ ನಿಂಗೆ ಒಂದು ಸ್ವಲ್ಪನೂ ಒಳ್ಳೆ ಸಂಸ್ಕಾರ ಅನ್ನೋದೇ ಇಲ್ಲ ನಿಂಗೆ. ಅತ್ತಿಗೆಯಲ್ಲಿ ಹುಡುಕಾಡಿದ್ರು ಒಂದು ಚಿಕ್ಕ ಕೆಟ್ಟತನೂ ಕಾಣಿಸಲ್ಲ ಅವ್ರಿಗೆ. ಒಂದು ಕಳ್ತನ ಮಾಡೋದು ಗೊತ್ತಿಲ್ಲ, ಒಂದು ಸುಳ್ಳು ಹೇಳೋದು ಗೊತ್ತಿಲ್ಲ, ಇನ್ನೊಬ್ರಿಗೆ ಮೋಸ ಮಾಡೋದು ಗೊತ್ತಿಲ್ಲ, ಇನ್ನೊಬ್ರಿಗೆ ಚುಚ್ಚಿ ಮಾತಾಡಿ ಅವ್ರನ್ನ ನೋವು ಮಾಡೋದು, ಅವ್ರಿಗೆ ಕಷ್ಟ ಕೊಡೋದು, ಇವ್ಯಾವುದು ಗೊತ್ತಿಲ್ಲ ಅತ್ತಿಗೆಗೆ. ಇನ್ನೂ ಯಾರು ಎಷ್ಟೇ ನೋವು ಕೊಟ್ಟರು, ಯಾರು ಎಷ್ಟೇ ಕೆಟ್ಟದ್ದು ಮಾಡಿದ್ರು ಹೋಗ್ಲಿ ಬಿಡು ಅಂತ ಕ್ಷಮಿಸಿ, ಅವ್ರು ಎಷ್ಟೇ ಆಗಲಿ ನಮ್ಮ ಮನೆಯವರಲ್ಲ ಅಂತಂದೇಳಿ ಮತ್ತೆ ಅವ್ರನ್ನ ಪ್ರೀತಿಯಿಂದ ಕಾಣ್ತಾರೆ. ಅದು ಅತ್ತಿಗೆಗಿರೋ ಒಳ್ಳೆ ಗುಣ. ಯಾರನ್ನ ಇದ್ದಾಗೂ ಹೆಂಗೆ ಮಾತಾಡಬೇಕು, ಹೆಂಗಿರ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ದಿನ ಇದ್ದಿದ್ದೆ ನಿಮ್ಮದು ಮನೇಲಿ ರಾಡಿ. ಯಾರನ್ನ ಬಂದಾಗಾದರೂ ನೆಟ್ಟಿಗಿರೋಕ್ಕಾಗಲ್ವ ನಿಮಗೆ? ಏನು ಮನೆನೋ ಏನೋ, ಏನಪ್ಪ ಇದು? ಬಂದವ್ರ ಮುಂದೆ ಎಲ್ಲ ಇವ್ರು ಹಿಂಗೆ ಮಾಡ್ತಾಯಿದ್ರೆ ನಮ್ಮ ಮನೆ ಮರ್ಯಾದೆ ತಾನೇ ಹೋಗೋದು. ಈಗ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ಲ ತಾಯಿ ಮಕ್ಕಳಿಗೆ. ನಾಚಿಕೆ ಆಗಲ್ವಾ ನಿಮಗೆ? ಹಾಂ, ಅವರು ನನ್ನ ಉಗಿತಾರೆ ಮನೆ ಯಜಮಾನಾಗಿ. ಇವ್ರಿಗೆ ಬುದ್ಧಿ ಕಲ್ಸೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಬಿಟ್ಟಿದ್ದಾನೆ ನೋಡು ಅಂತ ನನ್ನ ಉಳ್ತಾರೆ. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ತಗರಿ, ನೀವಂತೂ ಬದಲಾಗಂಗಿಲ್ಲ. ನಡೀರಿ, ಎದ್ದು ಬೇಗ ಹೋಗಿ ರೆಡಿಯಾಗ್ರಿ. ನಡೀರಿ ಇಬ್ರು ಹೋಗಿ ಬೇಗ ಸ್ನಾನ ಮಾಡಿ ಚಂದ ರೆಡಿಯಾಗ್ರಿ. ಅವ್ರದ್ದೇನು ತಲೆಗೆ ಹಾಕ್ಕೋಬೇಡ್ರಿ, ಅವೇನೋ ಅಂತಿರ್ತಾವೆ. ನಿಂದು ಏನು ತಪ್ಪಿಲ್ಲಮ್ಮ, ನೀನು ಕರೆಕ್ಟಾಗಿ ಅಂದಿದ್ಯಾ. ಅವಳಿಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದ್ಯಾ. ಇದರಲ್ಲೇನು ತಪ್ಪಿದೆ? ಅವು ದೊಡ್ಡ ದಿಮಾಕ್ ಮಾಡ್ತಾವೆ, ಏನು ಅನ್ಬಾರ್ದು ಅಂದಿದ್ಯಾ ನನಗೆ. ಅಮ್ಮ, ನಂಗೆ ಎಷ್ಟು ಇರಿಟೇಟ್ ಆಗ್ತಿದೆ ಗೊತ್ತಾ ಇಲ್ಲಿರೋಕ್ಕೆ. ಅವ್ರು ಬಂದಿದ್ದಾರಲ್ಲ ಅವ್ರು ಮೀನಾಕ್ಷಿ, ಏನು ತಾನೇನು ದೊಡ್ಡ ಲಾಡ್ ಅನ್ಕೊಂಡ್ಬಿಟ್ಟಿದ್ದಾಳೆ. ತಾನು ಹೇಳಿದ್ದೆ ನಡಿಬೇಕು, ತಾನು ಹೇಳ್ದಂಗೆ ಆಗಬೇಕು ಅಂತ ದೊಡ್ಡ ದಿಮಾಕ್ ತೋರಿಸ್ತಾ ಇದ್ದಾಳೆ. ನಾನೇನಾದರೂ ಒಂದು ಒಳ್ಳೆ ಮನೆಗೆ ಸೇರಿದರೆ, ಒಳ್ಳೆ ರಿಚ್ ಆಗಿರೋ ಮನೆಗೆ ಬಿದ್ದಿದ್ರೆ ಈ ಮನೆಗೆ ನನ್ನ ಕಾಲು ಕೂಡ ಇಡ್ತಾ ಇರಲಿಲ್ಲ. ಏನೋ ನನ್ನ ಕರ್ಮ, ಹೋಗಿ ಅಂತ ಕಿರಣ ಮದುವೆ ಆಗಿಬಿಟ್ಟೆ ಮೋಸ್ಕಾರನ. ಅವ್ರ ಮನೆ ನೋಡಿದ್ರೆ ಸ್ವಲ್ಪನೂ ಚೆನ್ನಾಗಿಲ್ಲ. ಅದು ನೋಡಿಕೊಂಡೆ ಸುಮ್ಮನೆ ಇಲ್ಲಿ ಬಿದ್ಕೊಂಡಿದ್ದೀನಿ ಹೊರತು, ಇಲ್ಲಾಂದಿದ್ರೆ ನಾನು ಈ ಮನೇಲಿ ಇರ್ತಾ ಇರಲಿಲ್ಲ ಇಷ್ಟೆಲ್ಲ ಮಾತನ್ನಿಸ್ಕೊಂಡು. ಹೋಗ್ಲಿ ಬಿಡಕ್ಕ, ನೀನ್ಯಾಕೆ ಅದಕ್ಕೆಲ್ಲ ಮೂಡ್ ಆಫ್ ಮಾಡ್ಕೋತೀಯ? ಇದೇನು ಮನೆ ಅವ್ರದಾ? ಇದು ನಿಂದು ಕೂಡ ಮನೆ ಹೌದು. ನೀನು ಯಾವಾಗಾದರೂ ಬರ್ಬೋದು, ಹೆಂಗಾದ್ರೂ ಇರ್ಬೋದು, ಎಷ್ಟು ದಿನ ಬೇಕಾದರೂ ಇರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಅವರೆಲ್ಲ ಯಾರು ನಿನ್ನ ಮನೆ ಬಿಡ್ಸೋಕ್ಕೆ? ಕರೆಕ್ಟಾಗಿ ಹೇಳಿದ್ದು ದೀಪ, ಈ ಮನೆ ನಿಂದು ಕಣೆ. ನಿಮ್ಮಮ್ಮ ನಾನು ಇನ್ನೂ ಬದುಕಿದ್ದೀನಿ, ನೀನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನೀನು ಆರಾಮಾಗಿ ಇಲ್ಲಿ ಎಷ್ಟು ದಿನ ಬೇಕೋ ಅಷ್ಟು ದಿನ ಆರಾಮಾಗಿರು. ಆ ಮನೆಗೆ ಕಾಲಿಡೋಕ್ಕೆ ಹೋಗ್ಬೇಡ. ಆ ಮನೆ ಒಳ್ಳೆ ಏನು ಚೆನ್ನಾಗಿಲ್ಲ, ಅದು ಹಂದಿಗೂಡಿದ್ದಂಗೆ ಐತೆ. ನೀನು ಬೇರೆ ಮನೆ ಮಾಡ್ಕೊಂಡು ಹೋಗೋವರೆಗೂ ಇಲ್ಲೇ ಆರಾಮಾಗಿರು. ಅಲ್ಲಮ್ಮ, ಈಕಿ ಪಾರ್ವತಿ ನೋಡು, ನಾನು ಏನೋ ದೊಡ್ಡ ಅನ್ಬಾರ್ದು ಅಂದಿದ್ದೆ. ನನ್ನ ನಂತರ ದೊಡ್ಡ ಎಲ್ಲರ ಮುಂದೆ ಕಣ್ಣೀರು ತಗೊಂಡು ಹಂಗೆ ಹತ್ಕೊಂತ ಹೋಗ್ಬಿಟ್ಲು. ತಾನು ಒಳ್ಳೆಳಾಗೋಕ್ಕೋಸ್ಕರ ನನ್ನ ಕೆಟ್ಟೋಳ ಮಾಡ್ತಿದ್ದಾಳೆ. ಇರಲಿ ಬಿಡು, ಅದೆಲ್ಲ ತಲೆ ಕೆಡಿಸ್ಕೊಬೇಡ. ಹೋಗು, ಲೇಟ್ ಆಗುತ್ತೆ. ಮತ್ತೆ ಎಲ್ಲ ರೆಡಿ ಆದಮೇಲೆ ನೀನು ರೆಡಿ ಆಗಿಲ್ಲ ಅಂದರೆ ಅದಕ್ಕೂ ಮತ್ತೆ ನಿಮ್ಮಪ್ಪ ಆಕಿ ಮೀನಾಕ್ಷಿ ಏನೋ ಅನ್ನಂಗಿದಾರ. ಹೋಗಿ ಬೇಗ ರೆಡಿಯಾಗ್ರಿ.